ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತೊಂದು ಕಡೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಯೋಗಿ ಆದಿತ್ಯನಾಥ್ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಯೋಗಾಭ್ಯಾಸವನ್ನು ಮಾಡಿರೋದು. ಎಲ್ಲಾ ಕಡೆಯಲ್ಲೂ ಕೂಡ ಬಹಳ ಸಂಭ್ರಮದಿಂದ ಯೋಗ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಅದು ಸಿಎಂ, ಡಿಸಿಎಂ, ಶಾಸಕರು, ಸಚಿವರುಗಳು, ಸೆಲೆಬ್ರಿಟೀಸ್ ಹೀಗೆ ಎಲ್ಲರೂ ಕೂಡ ಬೆಳ್ಳಂಬೆಳಗ್ಗೆನೆ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ 108 ಬಾರಿ ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಲಾಗ್ತಾ ಇದೆ. ಬಹಳ ವಿಶೇಷ ಅದು. JP ನಡ್ಡಾ ಅವರನ್ನ ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದು. ರಾಜನಾಥ್ ಸಿಂಗ್ ಅವರಿದ್ದಾರೆ, ಯೋಗಿ ಆದಿತ್ಯನಾಥ್ ಇದ್ದಾರೆ, ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಗಲೇ ಪ್ರಧಾನಿ ಮೋದಿ ಅವರು ಹೇಳಿದಾಗಿ ಎಲ್ಲರನ್ನೂ ಕೂಡ ಒಟ್ಟುಗೂಡಿಸುತ್ತೆ, ಒಟ್ಟಾಗಿ ಕರೆದುಕೊಂಡು ಹೋಗುತ್ತೆ ಅಂತ. ಸೊ ಇವೆಲ್ಲ ದೃಶ್ಯಗಳು ಕೂಡ ಅದಕ್ಕೆ ಸಾಕ್ಷಿ. JP ನಡ್ಡಾ ಅವರು ಯೋಗವನ್ನು ಮಾಡ್ತಾ ಇರುವಂಥ ದೃಶ್ಯ. ಯೋಗಿ ಆದಿತ್ಯನಾಥ್ ಇದ್ದಾರೆ. ಒಂದು ಉತ್ತರ ಪ್ರದೇಶದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು, ಹಾಗೆ ಒಂದು ಉಧಂಪುರ್. ಇಲ್ಲೆಲ್ಲವೂ ಕೂಡ ಯಾವ ರೀತಿಯಾಗಿ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಅಂತ. ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವಲ್ಲಿ ಯೋಗ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ, ಜೈಶಂಕರ್ ಅವರಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರು, JP ನಡ್ಡಾ ಅವರು, ಪ್ರಧಾನಿ ಮೋದಿ, ಚಂದ್ರಬಾಬು ನಾಯ್ಡು, ಹೀಗೆ ಪ್ರತಿಯೊಬ್ಬರು ಕೂಡ ಯೋಗ ದಿನಾಚರಣೆಗೆ ಕೈ ಜೋಡಿಸಿದ್ದಾರೆ. ಹಾಗೆ ನೇವಿ ಸಿಬ್ಬಂದಿ ಕೂಡ ಬಹಳ ಸಂಭ್ರಮದಿಂದ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಿದ್ದು, ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಂಥ ದೃಶ್ಯಗಳನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಅಲ್ಲಿಗೆ ಪ್ರತಿಯೊಬ್ಬರು ಕೂಡ ಆರೋಗ್ಯದ ಕಡೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಮತ್ತೊಮ್ಮೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ದ್ರೌಪದಿ ಮುರ್ಮು ಅವರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯೋಗಾಭ್ಯಾಸವನ್ನ ಮಾಡ್ತಾ ಇರುವಂತಹ ದೃಶ್ಯ. ಮಕ್ಕಳು, ಮಹಿಳೆಯರು, ಪುರುಷರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್, ಎಸ್ ಜೈಶಂಕರ್, ವಿದೇಶಾಂಗ ಇಲಾಖೆಯ ಸಚಿವರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಬಹಳ ಶಿಸ್ತಿನಿಂದ ಭಾಗವಹಿಸಿದ್ದಾರೆ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಯೋಗಕ್ಕೆ ಅಥವಾ ಯೋಗದಿಂದ ಆಗುವಂಥ ಬೆನಿಫಿಟ್ಗಳು ಇದಾಗಲೇ ಜನರಿಗೆ ತಿಳಿದಿದೆ. ನೀವು ಡಾಕ್ಟರ್ ಹತ್ರ ಹೋದರೂ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಮೆಡಿಸಿನ್ಸ್ಗಳನ್ನ ತಗೊಳ್ಳಿ, ಅದರ ಜೊತೆಗೆ ನಿಯಮಿತ ವ್ಯಾಯಾಮ ಇರಲಿ, ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಅದಕ್ಕೆ ಮಾಸ್ಟರ್ ರೋಲ್ ಪ್ಲೇ ಮಾಡೋದೇ ಯೋಗ. ಏನ್ ಬೇಡ, ಸೂರ್ಯ ನಮಸ್ಕಾರ ಮಾಡಿ ಸಾಕು ಅಂತ ಹೇಳ್ತಾರೆ. ಕೇವಲ 11 ಬಾರಿ ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಪೂರ್ತಿಯಾಗಿ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಹಾಗೆ ಯದುವೀರ್ ಯೋಗಾಭ್ಯಾಸ ಮಾಡ್ತಾ ಇರುವಂತಹ ದೃಶ್ಯ ಇದು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾಗಿಯಾಗಿದ್ದಾರೆ. ಬಾಗಲಕೋಟೆಯ ದೃಶ್ಯ ನೀವು ಗಮನಿಸ್ತಾ ಇರೋದು. ಜೊತೆಗೆ ಹಾಸನದಲ್ಲಿ ವಿ ಸೋಮಣ್ಣ ಅವರು ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ಮತ್ತೆ ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಜನರ ಜೊತೆ ಸೇರಿ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೂರ್ಯ ಉದಯವಾಗುವಂತಹ ಸಮಯದಲ್ಲೇ ಯೋಗಾಭ್ಯಾಸವನ್ನ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸೂರ್ಯ ನಮಸ್ಕಾರ, ಸೂರ್ಯದೇವನಿಗೆ ನಮಸ್ಕಾರ ಮಾಡೋ ಮೂಲಕವಾಗಿ ಆರೋಗ್ಯನ ಚೆನ್ನಾಗಿಡಪ್ಪ ಅಂತ ಕೇಳ್ಕೊಳ್ತಾರೆ ಜನ. ಪ್ರತಿದಿನ ಯೋಗಾಭ್ಯಾಸವನ್ನ ಮಾಡುವಂತವರು ಕೂಡ ಇದ್ದಾರೆ. ಅದರಲ್ಲಿ ಪ್ರಧಾನಿ ಮೋದಿಯವರು ಕೂಡ ಹೌದು. ಇದೀಗ ಯೋಗ ದಿನಾಚರಣೆಯನ್ನ ಆಚರಿಸುವ ಮೂಲಕವಾಗಿ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅನ್ನುವಂಥ ಕರೆಯನ್ನ ವಿಶ್ವಕ್ಕೆ ಕೊಡಲಾಗ್ತಾ ಇದೆ.